ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಈಗ ವರಮಹಾಲಕ್ಷ್ಮಿ ಹಬ್ಬ ಹತ್ತಿರ ಆಗ್ತಾ ಇದೆ. 8ನೇ ತಾರೀಕು 8ನೇ ತಿಂಗಳು 2025 ಶ್ರಾವಣ ಮಾಸದ 2ನೇ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ. ಈ ಹಬ್ಬ ಅತ್ಯಂತ ಶ್ರೇಷ್ಠದಾಯಕವಾಗಿರತಕ್ಕಂಥದ್ದು, ಲಕ್ಷ್ಮಿಯನ್ನು ಒಲಿಸಿಕೊಳ್ಳತಕ್ಕಂಥದ್ದು, ಲಕ್ಷ್ಮಿಯ ಕೃಪಾ ಕಟಾಕ್ಷೆಯನ್ನು ನಮಗೆ ಪಡೆಯುವಂತಹದ್ದು. ಅಷ್ಟೇ ಅಲ್ಲ, ನಾವು ಅಂದುಕೊಂಡಿರ್ತಕ್ಕಂತಹ ಎಲ್ಲ ಕೆಲಸ ಕಾರ್ಯಗಳನ್ನು ಅನುಗ್ರಹಿಸಿ ಸದಾ ನಮ್ಮನ್ನು ಸಂತೋಷದಾಯಕ ಉಂಟು ಮಾಡತಕ್ಕಂಥ ವ್ರತ ವರಮಹಾಲಕ್ಷ್ಮಿಯ ವ್ರತ. ವರವನ್ನು ಕೊಡ್ತಕ್ಕಂಥವಳು, ವರವನ್ನು ಅನುಗ್ರಹಿಸ್ತಕ್ಕಂಥವಳು ವರಮಹಾಲಕ್ಷ್ಮಿ. ಹಾಗಾದರೆ ವರಮಹಾಲಕ್ಷ್ಮಿಯ ವ್ರತದ ಮುಂಚೆ, ಅಂದರೆ ಹಬ್ಬದ ಮುಂಚೆ, ಈ ವಸ್ತುಗಳನ್ನು ಮುಖ್ಯವಾಗಿ ನಿಮ್ಮ ಮನೆಯಲ್ಲಿ ತಂದಿಟ್ಟುಕೊಳ್ಳಿ ಹೇಳತಕ್ಕಂಥದ್ದು ಒಂದು ವಿಷಯ. ಯಾಕೆಂದರೆ ಇದು ಬಹಳ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಏನಪ್ಪ ಅಂತ ಕೇಳಿದರೆ, ಭಾಳ ವಿಶೇಷವಾಗಿರ್ತಕ್ಕಂತಹ ವಸ್ತುಗಳು ಹೇಳತಕ್ಕಂಥದ್ದು. ಇಂತಹ ವಸ್ತುಗಳು ಹಬ್ಬದ ಮುಂಚಿತವಾಗಿ ತಂದಿಟ್ಕೊಳ್ತಕ್ಕಂಥದ್ದು ಮತ್ತು ತರಬೇಕಾಗಿರ್ತಕ್ಕಂತಹ ವ್ರತ ಹೇಳತಕ್ಕಂಥದ್ದು, ವಸ್ತುಗಳು ಹೇಳತಕ್ಕಂಥದ್ದು. ನಾವು ಸಾಮಾನ್ಯವಾಗಿ ಆ ವ್ರತಕ್ಕೆ ಬೇಕಾಗಿರ್ತಕ್ಕಂತಹ ವಸ್ತುಗಳು ಈ ವಸ್ತುಗಳನ್ನು ಮುಂಚಿತವಾಗಿಯೇ ಸಿದ್ಧತೆಯನ್ನು ಮಾಡಿಕೊಳ್ಳಿ ಹೇಳತಕ್ಕಂಥದ್ದು ಒಂದು ವಿಚಾರಕ್ಕಾಗಿ ಈ ವಿಡಿಯೋವನ್ನು ತಿಳಿಸ್ತಾ ಇದ್ದೇನೆ. ಮೊದಲನೇದಾಗಿ ದೇವಿಯ ವಿಗ್ರಹ ಹೇಳತಕ್ಕಂಥದ್ದು. ದೇವಿಯ ಮೂರ್ತಿ ಇರಬಹುದು, ಅಥವಾ ವಿಗ್ರಹ ಇರಬಹುದು, ಅಥವಾ ಲಕ್ಷ್ಮಿಯ ಫೋಟೋ ಇರಬಹುದು. ಇದನ್ನು ಮುಂಚಿತವಾಗಿಯೇ ಒಂದು ಒಳ್ಳೆಯ ಶುಭ ಸಮಯದಲ್ಲಿ, ಅಂದರೆ ರಾಹುಕಾಲ, ಯಮಗಂಟ ಕಾಲ, ಈ ಥರದ ಒಂದು ಕಾಲಗಳನ್ನೆಲ್ಲ ಬಿಟ್ಟು ಉಳಿದ ಸಮಯದಲ್ಲಿ ಪರಿಶುದ್ಧವಾದಂಥ ಮನಸ್ಸಿನಿಂದ ಒಳ್ಳೆಯ ಒಂದು ಶುಭ ಸಮಯದಲ್ಲಿ ಮನೆಗೆ ತಂದಿಟ್ಟುಕೊಳ್ಳಿ ಹೇಳತಕ್ಕಂಥದ್ದು. ಇನ್ನು ಈ ಎರಡನೆಯ ವಿಚಾರ ಹೇಳತಕ್ಕಂಥದ್ದು ಮಹಾಲಕ್ಷ್ಮಿಯ ಮುಖ ಹೇಳತಕ್ಕಂಥದ್ದು, ಅಂದರೆ ಮುಖವಾಡ ಹೇಳತಕ್ಕಂಥದ್ದು, ಅಂದರೆ ಕಲಶಕ್ಕೆ ಧಾರಣೆ ಮಾಡಿರ್ತಕ್ಕಂತಹ ಒಂದು ಮುಖವಾಡ. ಇದು ಕೂಡ ಅತ್ಯಂತ ಮಹತ್ವವನ್ನು ಪಡೆದಿರ್ತಕ್ಕಂಥದ್ದು. ಇದು ಕೂಡ ಅತ್ಯಂತ ಶುಭ ಸಮಯದಲ್ಲಿ ಮತ್ತು ಶುಭ ಗಳಿಗೆಯಲ್ಲಿ ತಂದು ಮನೆಯಲ್ಲಿ ಇಟ್ಟುಕೊಂಡ್ರೆ ಅತ್ಯಂತ ಶ್ರೇಯಸ್ಕರ ಅಂತೂ ಕೂಡ ಹೇಳಲ್ಪಡುತ್ತೆ ಶಾಸ್ತ್ರಗಳಲ್ಲಿ. ಹಾಗೆ ಇದರ ಜೊತೆಗೆ ಶಂಖವನ್ನು ಭಾಳ ವಿಶೇಷವಾಗಿ ಅತ್ಯದ್ಭುತವಾಗಿರ್ತಕ್ಕಂತಹ ಶಂಖ ಹೇಳತಕ್ಕಂಥದ್ದು. ಈ ಶಂಖದಲ್ಲಿ ನಾದವನ್ನು ಮೂಡುತ್ತೆ. ಆ ಶಂಖದಲ್ಲಿ ಅಂತಹ ನಾದ ಬರತಕ್ಕಂಥ ಒಂದು ಶಂಖವನ್ನು ಮನೆಯಲ್ಲಿ ತಂದಿಟ್ಟುಕೊಂಡ್ರೆ ಅತ್ಯಂತ ಶ್ರೇಯಸ್ಸು, ಹಾಗೆ ಐಶ್ವರ್ಯವು ಕೂಡ ಪ್ರಾಪ್ತಿಯಾಗ್ತಾ ಇರುತ್ತೆ. ಲಕ್ಷ್ಮಿಯ ಅನುಗ್ರಹ ಸದಾ ಸಿಗುತ್ತೆ ಹೇಳತಕ್ಕಂಥದ್ದು. ಇದು ಕೂಡ ಅತ್ಯಂತ ಶುಭ ಸಮಯದಲ್ಲಿ ಇದನ್ನು ತಂದಿಟ್ಟುಕೊಳ್ಬೇಕು ಹೇಳತಕ್ಕಂಥದ್ದು. ಹಾಗೆ ಇದರ ಜೊತೆಗೆ ವಿಶೇಷವಾಗಿರ್ತಕ್ಕಂಥ ತಾವರೆ ಬೀಜ ಅಂದರೆ ಕಮಲದ ಹೂವಿನಲ್ಲಿ ಇರತಕ್ಕಂತಹ ತಾವರೆ ಬೀಜ ಹೇಳತಕ್ಕಂಥದ್ದು ನಿಮ್ಮ ಕೈಯಲ್ಲಿ ಆಗುವಷ್ಟು, ಅಂದರೆ ಇದಕ್ಕೂ ಕೂಡ ಒಂದು ಸಂಖ್ಯೆಗಳಿರ್ತಕ್ಕಂಥದ್ದು 21 ಅಥವಾ 54 ಅಥವಾ 108, ಅಥವಾ ತಾವರೆ ಬೀಜದ ಹಾರ ಇರಬಹುದು, ಅಥವಾ ತವರೆ ಬೀಜ, ಇವು ಕೂಡ ಯಾವುದಾದ್ರೂ ಒಂದು ಸಾಧ್ಯವಾದಷ್ಟು ಇದನ್ನು ಕೂಡ ನೀವು ಶುಭ ಸಮಯದಲ್ಲಿ ತಂದಿಟ್ಟುಕೊಳ್ಳಿ ಹೇಳತಕ್ಕಂಥದ್ದು. ಹಾಗೆ ಇದರ ಜೊತೆಗೆ ವಿಶೇಷವಾಗಿ ಮಣ್ಣಿನ ದೀಪಗಳು ಅಂತೂ ಕೂಡ ಹೇಳಲ್ಪಡುತ್ತೆ. ನೋಡಿ, ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಮಣ್ಣಿನಲ್ಲಿರ್ತಕ್ಕಂಥ ದೀಪ. ಈ ದೀಪವನ್ನು ಬೆಳೆಸ್ತಕ್ಕಂಥದ್ದು. ಹಾಗೆ ಆ ದೀಪದಲ್ಲಿಯೂ ಕೂಡ ಲಕ್ಷ್ಮಿಯ ಒಂದು ಸಂಪೂರ್ಣ ಕೃಪಕಟಾಕ್ಷ ಹೇಳ್ತಕ್ಕಂಥದ್ದು. ಅಂದರೆ ಆ ದೀಪ ಹೇಳ್ತಕ್ಕಂಥದ್ದು ಕತ್ತಲೆಯನ್ನು ಹೋಗಲಾಡಿಸಿ ಬೆಳಕನ್ನು ಕೊಡ್ತಕ್ಕಂಥದ್ದು. ಅಂದರೆ ಮನೆಯನ್ನು ಒಂದು ಸುಂದರವಾಗಿ ಸಂತೋಷಮಯವಾಗಿರ್ತಕ್ಕಂತಹ ದೀಪ. ಇಂತಹ ಒಂದು 5 ದೀಪವನ್ನು ಕೂಡ ಅತ್ಯಂತ ಶುಭ ಸಮಯದಲ್ಲಿ ಮನೆಯಲ್ಲಿ ತಂದಿಟ್ಟುಕೊಳ್ಳಿ ಹೇಳತಕ್ಕಂಥದ್ದು ಕೂಡ ಹೇಳುತ್ತೆ. ಅಥವಾ ಬೆಳ್ಳಿಯ ದೀಪಗಳು ಸಾಧ್ಯವಾದರೆ ಅದನ್ನು ಕೂಡ ನೀವು ತಂದಿಟ್ಟುಕೊಳ್ಳಬಹುದು ಹೇಳತಕ್ಕಂಥದ್ದು. ಹಾಗೆ ಇದರ ಜೊತೆಗೆ ವಿಶೇಷವಾಗಿ
ಲಕ್ಷ್ಮಿಯ ಕವಡೆ ಹೇಳತಕ್ಕಂಥದ್ದು. ಇದು ಕೂಡ ಕವಡೆ ಹೇಳತಕ್ಕಂಥದ್ದು ಲಕ್ಷ್ಮಿಯ ಒಂದು ಸಂಕೇತ, ಐಶ್ವರ್ಯದ ಒಂದು ಸಂಕೇತ. ಇದು ಕೂಡ ಅತ್ಯಂತ ಶುಭ ಸಮಯದಲ್ಲಿ ಇದನ್ನು ಮನೆಗೆ ತಂದಿಟ್ಟುಕೊಳ್ಳಿ ಹೇಳತಕ್ಕಂಥದ್ದು. ಹಾಗೆ ಇದರ ಜೊತೆಗೆ ಬಳೆಗಳು, ಮಹಾಲಕ್ಷ್ಮಿಗೆ ಬೇಕಾಗಿರ್ತಕ್ಕಂಥ ಅಲಂಕಾರಿಕ ವಸ್ತುಗಳು, ಬಳೆಗಳು ಇತ್ಯಾದಿಗಳನ್ನು ಕೂಡ ಅತ್ಯಂತ ಶುಭ ಸಮಯದಲ್ಲಿ ಶ್ರದ್ಧಾ ಭಕ್ತಿಯಿಂದ ಮನೆಯಲ್ಲಿ ತಂದು ಇಟ್ಟುಕೊಳ್ಳಿ ಹೇಳತಕ್ಕಂಥದ್ದು ಕೂಡ ಇರುತ್ತೆ. ಹಾಗೆ ಇದರ ಜೊತೆಗೆ ಪೂಜೆಗೆ ಬೇಕಾಗಿರ್ತಕ್ಕಂತಹ ನಾಣ್ಯಗಳು ಅಥವಾ ನೋಟು ಇತ್ಯಾದಿಗಳು ಇದು ಕೂಡ ಒಂದು ಪರಿಪೂರ್ಣವಾಗಿರ್ತಕ್ಕಂತಹ ಒಳ್ಳೆಯ ಒಂದು ಶುಭ ಸಮಯದಲ್ಲಿ ಶುಚಿರ್ಭೂತಳಾಗಿ ಅಥವಾ ಸಂತೋಷದಾಯಕವಾಗಿ ಒಂದು ಅತ್ಯಂತ ಶುಭ ಸಮಯದಲ್ಲಿ ಇದನ್ನೆಲ್ಲ ಸಿದ್ಧತೆಯನ್ನು ಮಾಡಿಕೊಳ್ಳಿ. ಇದನ್ನೆಲ್ಲ ಮುಂಚಿತವಾಗಿ ಹೇಳ್ತಕ್ಕಂಥದ್ದು. ವೀಕ್ಷಕರೇ, ಇಂಥವೆಲ್ಲವೂ ಕೂಡ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಇಂತಹ ಹಲವು ವಿವಿಧ ರೀತಿಯಲ್ಲಿ ನಾವು ಆ ಮಹಾಲಕ್ಷ್ಮಿಯ ವ್ರತವನ್ನು ಪೂಜೆಯನ್ನು ಮಾಡಿದ್ದಲ್ಲಿ ಅತ್ಯಂತ ನಮಗೆ ಆಯುಷ್ಯ, ಆನಂದ, ಆಯು, ಆರೋಗ್ಯ, ಐಶ್ವರ್ಯ, ಧನ, ಕನಕ, ವಸ್ತು, ವಾಹನ, ಅಷ್ಟೈಶ್ವರ್ಯಗಳನ್ನು ಕರುಣಿಸ್ತಕ್ಕಂಥ ವರವನ್ನು ಕೊಡ್ತಕ್ಕಂಥ ವರಮಹಾಲಕ್ಷ್ಮಿ. ವೀಕ್ಷಕರೇ, ಇಲ್ಲಿ ಹೇಳಿರ್ತಕ್ಕಂತಹ ಕೆಲವು ಸಾಮಗ್ರಿಗಳನ್ನು ವರಮಹಾಲಕ್ಷ್ಮಿಯ ಹಬ್ಬದ ಮುಂಚಿತವಾಗಿ ಇದನ್ನು ಶುಭ ಸಮಯದಲ್ಲಿ ತಂದಿಟ್ಟುಕೊಳ್ಳಿ ಅಂತ ಹೇಳ್ತಾ, ವೀಕ್ಷಕರೇ, ಇನ್ನು ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ವರಮಹಾಲಕ್ಷ್ಮಿ ನಮಃ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಕಳಿಸಿ. ಶುಭವಾಗಲಿ, ಮಂಗಲವಾಗಲಿ.